ಇನ್ನು ಬೆಂಗಳೂರಿನ ಜೊತೆಗೆ ನಾವು ಜಿಲ್ಲಾ ಕೇಂದ್ರಗಳ ಅಪ್ಡೇಟ್ ಅನ್ನು ಕೂಡ ನಾವು ಕೊಡ್ತಾ ಇದ್ವಿ. ಮಂಡ್ಯದ ಅಪ್ಡೇಟ್ ಹೇಗಿದೆ? ಮಂಡ್ಯದಲ್ಲಿ ಸದ್ಯಕ್ಕೆ ಬಸ್ಗಳ ಓಡಾಟ ಇದೆಯಾ? ಹಾಗೆ ಮಂಡ್ಯ ಸೇರಿಸಾಗಿ ನಾವಾಗಲೇ ರಾಮನಗರದ ಭಾಗದಲ್ಲೂ ಕೂಡ ನೋಡ್ತಾ ಇದ್ವಿ, ಮೈಸೂರು ಭಾಗದಲ್ಲೂ ಕೂಡ ಬಸ್ಗಳ ಓಡಾಟ ಬಹಳ ವಿರಳವಾಗಿದೆ. ಇನ್ನು ಕೊಡಗು ಜಿಲ್ಲೆಯಲ್ಲಿ ಅಷ್ಟರ ಮಟ್ಟಿಗೆ ಮುಷ್ಕರ ಕಂಡು ಬರ್ತಾ ಇಲ್ಲ. ಕೆಲವೊಂದು ಬಸ್ಗಳಿವೆ, ಮುಷ್ಕರದ ಮಧ್ಯೆ ವಿವಿಧ ಊರುಗಳಿಗೆ ಬಸ್ ಇದೆ. ಮೈಸೂರು, ಬೆಂಗಳೂರು, ಮಂಗಳೂರು ಕಡೆಗೆ ಸಂಚಾರ ಕಂಡು ಬರ್ತಾ ಇದೆ. ನಿನ್ನೆ ರಾತ್ರಿ ಬೇರೆಡೆಯಿಂದ ಆಗಮಿಸಿದಂಥ ಬಸ್ಗಳು ಕೊಡಗು ಮಡಿಕೇರಿ ಭಾಗದಲ್ಲಿ ಇವತ್ತು ಬಸ್ಗಳ ಓಡಾಟ ಬೆಳಗ್ಗೆ ಇದೆ. ಒಂದಷ್ಟು ಡಿಪೋ ಹೋಗುವಂಥ ಬಸ್ಗಳಿವೆ. ನಾವೀಗ ಕೊಡಗಿನ ದೃಶ್ಯಗಳನ್ನು ತೋರಿಸ್ತಾ ಇದ್ದೇವೆ ನಿಮಗೆ. ನಮ್ಮ ಪ್ರತಿನಿಧಿ ಗೋಪಾಲ್ ಸೋಮಯ್ಯ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ನಾನಾ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರಾಜ್ಯಾದ್ಯಂತ ಸಾರಿಗೆ ನೌಕರರು ಇವತ್ತೊಂದು ಮುಷ್ಕರಕ್ಕೆಯನ್ನು ಕರೆ ಕೊಟ್ಟಿದ್ದಾರೆ. ಕೊಡಗು ಜಿಲ್ಲೆಯಲ್ಲೂ ಕೂಡ ಬಹಳ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಇದು ಮಡಿಕೇರಿ ಬಸ್ ನಿಲ್ದಾಣ. ಮಡಿಕೇರಿ ಬಸ್ ನಿಲ್ದಾಣದಲ್ಲಿ ದೈನಂದಿನ ಏನು ರೂಟ್ಗಳಿದೆ ಆ ರೂಟ್ಗಳಿಗೆ ತೆರಳುವಂತಹ ಬಸ್ಗಳು ಯಾವುದು ಕೂಡ ಇವತ್ತು ಕಾಣ್ತಾ ಇಲ್ಲ. ನಿನ್ನೆ ಮೈಸೂರು, ಮಂಗಳೂರು ಅಥವಾ ಬೆಂಗಳೂರಿಂದ ಬಂದಂತಹ ಬಸ್ಗಳು ಮಾತ್ರ ಇವತ್ತು ಬೆಳಗಿನ ಜಾವ ಆಯಾಯ ಊರಿಗೆ ತೆರಳಿದೆ. ಇನ್ನು ಮಡಿಕೇರಿ ಬಸ್ ನಿಲ್ದಾಣದಲ್ಲಿ ಬಸ್ಗಳು ಇಲ್ಲದೆ ಬಿಕೋ ಅನ್ನೋದನ್ನು ಕೂಡ ನಾವು ನೋಡ್ತಾ ಇರ್ಬೋದು. ಒಂದಷ್ಟು ಪೊಲೀಸ್ ಸಿಬ್ಬಂದಿ ಬಂದು ಭದ್ರತೆಗೆ ಕೂಡ ನಿಂತಿರೋದನ್ನು ನೋಡ್ಬೋದು. ಇನ್ನು ಇವತ್ತು ಬೆಳಿಗ್ಗೆ ಸುಮಾರು 8 ಬಸ್ಗಳು ಮಡಿಕೇರಿ, ಮಂಗಳೂರು ಮತ್ತು ಈ ಕಡೆ ಮೈಸೂರು ಕಡೆ ತೆರಳಿವೆ. ಅವೆಲ್ಲವೂ ಕೂಡ ನಿನ್ನೆ ರಾತ್ರಿ ಮೈಸೂರು, ಮಂಗಳೂರು, ಬೆಂಗಳೂರಿಂದ ಬಂದಂತಹ ಬಸ್ಗಳು ಅವೆಲ್ಲವೂ ಕೂಡ ನಿನ್ನೆ ರಾತ್ರಿ ಇಲ್ಲೇ ಹಾಲ್ಟ್ ಮಾಡಿ ಇವತ್ತು ಬೆಳಗ್ಗೆ ಕಂಡಕ್ಟರ್ ಮತ್ತು ಡ್ರೈವರ್ ಪ್ರಯಾಣಿಕರ ಜೊತೆ ಆಯಾಯ ಊರುಗಳಿಗೆ ತೆರಳಿರುವಂತಹದ್ದು. ಇನ್ನು ಬಹಳಷ್ಟು ಪ್ರಯಾಣಿಕರು ವಿವಿಧ ಊರುಗಳಿಗೆ ತೆರಳಿಕ್ಕೆ ಅಲ್ಲಿ ಕಾಯ್ತಾ ಇರುವುದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಆದರೆ ಪ್ರತಿದಿನ ಇಲ್ಲಿಗೆ ಬಂದರೆ ಈ ಬೆಳಗಿನ ಜಾವ ಬಹಳಷ್ಟು ಜನರು ಇಲ್ಲಿ ಪ್ರಯಾಣಿಕರು ವೇಟ್ ಮಾಡ್ತಾ ಇರ್ತಾರೆ. ಬಸ್ಗಳು ಕೂಡ ಆಯಾ ಊರುಗಳಿಗೆ ತೆರಳಿಕ್ಕೆ ಒಂದು ರೆಡಿಯಾಗಿರ್ತವೆ. ಆದರೆ ಇವತ್ತು ಅಷ್ಟು ಗಮನಾರ್ಹ ಸಂಖ್ಯೆಯಲ್ಲಿ ಬಸ್ಗಳು ಇಲ್ಲ, ಪ್ರಯಾಣಿಕರು ಕೂಡ ಇಲ್ಲ. ಇವತ್ತು ಸ್ಟ್ರೈಕ್ ಅಂತ ಗೊತ್ತಿರೋದ್ರಿಂದ ಬಹಳಷ್ಟು ಪ್ರಯಾಣಿಕರು ಕೂಡ ಮನೆಯಲ್ಲೇ ಉಳಿದಿದ್ದಾರೆ. ಅದರಿಂದ ಇಲ್ಲಿ ಮೈಸೂರು ಅಥವಾ ಬೆಂಗಳೂರು, ಮಂಗಳೂರಿಗೆ ತೆರಳುವಂತಹ ಏನು ಜನರಿದ್ದಾರೆ ಅವರೆಲ್ಲರೂ ಕೂಡ ಮನೆಯಲ್ಲಿ ಉಳಿದಿರೋದ್ರಿಂದ ಯಾವುದೇ ಒಂದು ಚಟುವಟಿಕೆಗಳು ಕೂಡ ಇಲ್ಲಿ ಕಾಣ್ತಾ ಇಲ್ಲ. ಇನ್ನು ಈಗ ಇಲ್ಲೊಂದು ಬಸ್ ತೆರಳ್ತಾ ಇರೋದನ್ನು ನೋಡಬಹುದು. ಇದು ಈಗಾಗಲೇ ಮೈಸೂರು ಮತ್ತು ಬೆಂಗಳೂರಿಗೆ ತೆರಳುವಂತಹ ಒಂದು ಬಸ್. ಇದು ಈ ಡಿಪೋದಿಂದ ಹೊರಟಿರೋದಂತಲ್ಲ, ನಿನ್ನೆ ರಾತ್ರಿ ಏನು ಮೈಸೂರಿಂದ ಅಥವಾ ಬೆಂಗಳೂರಿಂದ ಬಂದಂಥ ಬಸ್ ಇವಾಗ ರಿಟರ್ನ್ ತನ್ನ ಡಿಪೋಗೆ ಹೋಗ್ತಾ ಇರುವಂಥದ್ದು. ಹಾಗಾಗಿ ಇನ್ನೊಂದು 7, 8 ಅಥವಾ 9 ಗಂಟೆವರೆಗೂ ಕೂಡ ಈ ಥರ ಒಂದು ಚಟುವಟಿಕೆಯಲ್ಲಿ ಕಾಣಸಿಗುತ್ತೆ. ಆದರೆ ಮಡಿಕೇರಿ ಕೊಡಗು ಡಿಪೋದಲ್ಲಿ ಸುಮಾರು 421 ಜನ ನೌಕರರಿದ್ದಾರೆ. ಆ 421 ನೌಕರರಲ್ಲಿ ಬಹುತೇಕ ನೌಕರರು ಇವತ್ತು ಕರ್ತವ್ಯಕ್ಕೆ ಹಾಜರಾಗಿಲ್ಲ. ಇನ್ನು ಸುಮಾರು ಕೊಡಗು ಜಿಲ್ಲೆಯಲ್ಲಿ 103 ರೂಟ್ಗಳಿಗೆ ಬಸ್ಗಳು ತೆರಳುವಂಥದ್ದು. ಆ ಯಾವ ರೂಟ್ಗಳಿಗೂ ಕೂಡ ಬಸ್ ಹೋಗಿಲ್ಲ. ಆದರೆ ಬೆಳಗಿನ ಜಾವ ಈಗ ಶಾಲಾ ಮಕ್ಕಳಿಗೆ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ಈ ಗ್ರಾಮಾಂತರ ಪ್ರದೇಶಗಳಿಗೆ ಒಂದು 4-5 ಬಸ್ಗಳನ್ನು ಕಳಿಸಿದ್ದಾರೆ. ಅಂದರೆ ಈಗ ತರಬೇತಿಯಲ್ಲಿ ಇರುವಂತಹ ಚಾಲಕರು ಅಥವಾ ಸಿಬ್ಬಂದಿಯನ್ನು ಬಳಸಿಕೊಂಡು ಈ ಗ್ರಾಮಾಂತರ ಪ್ರದೇಶಗಳಿಗೆ ಬಸ್ಗಳನ್ನು ಕಳಿಸಿದ್ದಾರೆ. ಯಾಕಂದರೆ ಇವಾಗ ಕೊಡಗು ಜಿಲ್ಲೆಯಲ್ಲಿ ಈ ಆಗಸ್ಟ್ ತಿಂಗಳ ಮೊದಲ ವಾರದಲ್ಲಿ ಬಹಳಷ್ಟು ಶಾಲಾ ಕಾಲೇಜುಗಳಲ್ಲಿ ಇವಾಗ ಮಾಸಿಕ ಪರೀಕ್ಷೆಗಳು ನಡೆಯುತ್ತಾ ಇರುವಂತದ್ದು. ಹಾಗಾಗಿ ಮಕ್ಕಳಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ತರಬೇತಿ ಚಾಲಕರನ್ನು ಬಳಸಿಕೊಂಡು ಈ ಗ್ರಾಮಾಂತರ ಪ್ರದೇಶಗಳಿಗೆ ಬಸ್ಗಳನ್ನು ಕಳಿಸಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿಯ ಸಿಬ್ಬಂದಿ ಕೊಟ್ಟಿದ್ದಾರೆ. ಆದರೆ ಇವಾಗ 10 ಗಂಟೆಯ ನಂತರ ಈಗ ಖಂಡಿತವಾಗಿಯೂ ಮಡಿಕೇರಿ ಅಥವಾ ಕೊಡಗು ಜಿಲ್ಲೆಯ ಬೇರೆ ಬೇರೆ ಡಿಪೋಗಳಲ್ಲಿ ಸಾರಿಗೆ ನೌಕರ ಏನು ಸ್ಟ್ರೈಕ್ ಮಾಡ್ತಾ ಇದ್ದಾರೆ, ಅದು ಸಂಪೂರ್ಣವಾಗಿ ಒಂದು ನೌಕರು ಏನಿದ್ದಾರೆ ಅವರೆಲ್ಲರೂ ಕೂಡ ಮುಷ್ಕರಕ್ಕೆ ಇಳಿಯೋದ್ರಿಂದ ಖಂಡಿತವಾಗಿಯೂ ಈ ಮಡಿಕೇರಿ ನಗರದಲ್ಲಿ ಅಥವಾ ಕೊಡಗು ಜಿಲ್ಲೆಯ ಬೇರೆ ಬೇರೆ ಡಿಪೋಗಳಲ್ಲಿ ಒಂದು ಸಮಸ್ಯೆ ಆಗುತ್ತೆ ಅಂತಲೇ ಹೇಳಬೇಕಾಗುತ್ತೆ. ಕ್ಯಾಮರಾಮನ್ ನವೀನ್ ಜೊತೆ ಗೋಪಾಲ್ ಸೋಮಯ್ಯ, TV9 ಕೊಡಗು.